ಮಲೆನಾಡು ಎಂಥವರಿಗೂ ತನ್ನತ್ತ ಸೆಳೆಯೋ ಶಕ್ತಿ ಈ ಮಲೆನಾಡಿಗಿದೆ. ನೀವು ಬಿಡಿ ಮಲೆನಾಡವರು ನಿಮ್ಮ ಜೀವನ ಸೂಪರ್ ಅನ್ನೋ ಊಹಾಪೋಹಗಳು ನಿಜ. ಆದರೆ ಎಷ್ಟೋ ಕಿರಿದಾರಿಗಳ ಸಂಪರ್ಕ ಇಲ್ಲಿಲ್ಲ. ಒಂದು ರಭಸದ ಮಳೆ ಆದರೆ ಸಾಕು, ವಿದ್ಯುತ್ ಸಂಪೂರ್ಣ ಕಡಿತ. ನೋಡಲು ಮಲೆನಾಡು ಮೈತುಂಬ ಸೌಂದರ್ಯ ತುಂಬಿಕೊಂಡಿದೆ. ಇವುಗಳ ಮಧ್ಯೆ ಆಗ್ಲೂ ಇದ್ಲೋ ಮನೆ ಕಡೆ ಬರೋ ನಾವುಗಳು. ನೆಮ್ಮದಿ ಒಂದು ಬಿಟ್ಟು ಯಾವುದೂ ಇಲ್ಲಿ ತಕ್ಷಣಕ್ಕೆ ಸಿಗಲ್ಲ. ಮಲೆನಾಡಿನ ಬಗ್ಗೆ ಯಾಕೆ ವಿವಾದ ಅಂತ ಕೇಳಿದ್ರೆ, ಮಲೆನಾಡೇ ಆಗಿರಲಿ ಕರಾವಳಿನೇ ಆಗಿರಲಿ, ಯಾವುದೇ ಒಂದು ನಾಡು ತನ್ನದೇ ಆದ ಪ್ರಕೃತಿ ಸೌಂದರ್ಯದಿಂದ ಮೈನ ತುಂಬಿಕೊಂಡಿರುತ್ತೆ. ಇನ್ನು ಈ ಆರಂಭಿಕ ಮಳೆ ಶುರುವಾಗ್ತಿದ್ದಂಗೆ ಎಲ್ಲೆಡೆ ಸೌಂದರ್ಯದ ದೃಶ್ಯ ಸೆರೆ ಹಿಡಿದು ಆ ಸಂದೇಶಗಳು ನದಿಯಂತೆ ಹರಿದು ಸಾಮಾಜಿಕ ಜಾಲತಾಣಗಳಲ್ಲಿ ತಲುಪುತ್ತೆ. ಹೌದು, ತಪ್ಪೇನಿಲ್ಲ. ಮನುಷ್ಯರಾದ ನಾವು ತಂತ್ರಜ್ಞಾನಗಳ ಜೊತೆ ನಡೆಯಲೇಬೇಕಿದೆ. ಪ್ರಕೃತಿ ಸೊಬಗನ್ನು ಆನಂದಿಸುವುದು ಎಲ್ಲರ ಧರ್ಮ. ಆದರೆ ಅದೇ ಪ್ರಕೃತಿಗೆ ಧಕ್ಕೆ ತರುವ ಅಸಡ್ಯ ಆಚರಣೆಗಳು ಸಂಪೂರ್ಣ ಕರ್ಮ. ಪ್ರವಾಸಿಗರಾಗಿ ಒಂದೆರಡು ದಿನಕ್ಕೆ ಬಂದು ಹೋಗುವ ನಾವುಗಳು ಅಲ್ಲಿ ಬಾಳಿ ಬದುಕಬೇಕಾದ ಅದೆಷ್ಟೋ ಮನೆತನಗಳ ಬಗ್ಗೆ ಅರಿವಿರಲಿ ಎನ್ನುವುದು ನನ್ನದೊಂದು ಕಿರು ಮನವಿ.